ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಒಂದು ಭಾಳ ದೊಡ್ಡ ಅಭಿಯಾನವನ್ನೇ ಪ್ರಾರಂಭ ಮಾಡಿದ್ದೇವೆ ಮತ್ತು ಭಾಳಷ್ಟು ಕೇಸ್ಗಳನ್ನು ಮಾಡಿರೋದು ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು ತಮಗೆಲ್ಲ ತಿಳಿದೇ ಇದೆ. ಸುಮಾರು 12 ವಿವಿಧ ಪ್ರಕರಣಗಳಲ್ಲಿ ಪೆಡ್ಲರ್ ಕಮ್ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಸುಮಾರು 70ರಷ್ಟು ಜನರನ್ನು ನಾವು ಹಿಂದೆ ಅರೆಸ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ 2 ಪ್ರತ್ಯೇಕ ಡ್ರೈವ್ಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕನ್ಸ್ಯೂಮರ್ಸ್ನ ನಾವು ವಶಕ್ಕೆ ತೊಗೊಂಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ವಿ ಮತ್ತು ಸುಮಾರು 850ಕ್ಕೂ ಹೆಚ್ಚು ಜನ ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ನ ನಾವು ಟೆಸ್ಟಿಂಗ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇನ್ನೂ ಹೆಚ್ಚು ಆಳವಾದ ತನಿಖೆಯನ್ನು ಮಾಡಲಿಕ್ಕೆ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಆ ಪ್ರಕಾರ ಮಾಡ್ತಾ ಇದ್ದಾರೆ. ಮೂಲತಃ ಇದು ಎಲ್ಲಿಂದ ಸಪ್ಲೈ ಬರುತ್ತೆ ಅನ್ನುವಂಥದ್ದು ನಮಗೆ ಅತ್ಯಂತ ಪ್ರಮುಖ ವಿಷಯ ಆಗಿದೆ. ಈಗ ನಮಗಿರೋ ಮಾಹಿತಿ ಪ್ರಕಾರ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ ಮೂಲದಿಂದ ಹೆಚ್ಚು ಡ್ರಗ್ ಬಂದಿರುವಂಥದ್ದು ಈ ಎಲ್ಲ ಕೇಸ್ಗಳಲ್ಲಿ ನಮಗೆ ಗಮನಕ್ಕೆ ಬಂದಿದೆ. ಅವ್ರನ್ನೂ ಕೂಡ ಪತ್ತೆ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಗಳನ್ನು ಕಳಿಸ್ಕೊಟ್ಟಿದ್ದೀವಿ. ಆದರೆ ಈ ಅಫೆಂಡರ್ಸ್ ಏನಿದ್ದಾರೆ ಹೆಚ್ಚು ಮೂಮೆಂಟಲ್ಲಿರೋದ್ರಿಂದ ಸ್ವಲ್ಪ ನಮಗೆ ಮೂಲದ ಜೊತೆ ಗುರುತಿಸ್ಕೊಂಡಿರುವಂಥ ಆರೋಪಿಗಳು ಸಿಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಆದಷ್ಟು ಬೇಗ ನಾವು ಅವ್ರನ್ನೂ ಕೂಡ ನಮ್ಮ ಕಾನೂನು ಕ್ರಮಕ್ಕೆ ಒಳಪಡಿಸ್ತೀವಿ. ಇದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರೆದಿದೆ ಅಂತ ಹೇಳ್ತಾ ನಿನ್ನೆ ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಬಂದಿದ್ದ ಹಿನ್ನೆಲೆಯಲ್ಲಿ ನಮ್ಮ CCB ಅಧಿಕಾರಿಗಳು ಪ್ರಾರಂಭದಲ್ಲಿ ಒಂದಿಬ್ಬರು ಆರೋಪಿಗಳನ್ನು ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿ ನಂತರ ಒಟ್ಟು 12 ಜನ ಆರೋಪಿಗಳನ್ನು ನಮ್ಮ ಅಧಿಕಾರಿಗಳು CCB ಅಧಿಕಾರಿಗಳು ವಶಕ್ಕೆ ತೊಗೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಅದರಲ್ಲಿ 2 ಒರಿಸ್ಸಾ ಮೂಲದವರಿದ್ದಾರೆ, ಒಬ್ಬ ಉತ್ತರಾಖಂಡ್ ಮೂಲದವನಿದ್ದಾನೆ, ಒಬ್ಬ ಹಾವೇರಿ ಮೂಲದವನಿದ್ದಾನೆ, ಇನ್ನು 8 ಜನ ನಮ್ಮ ಹಳೆ ಹುಬ್ಬಳ್ಳಿ ಮತ್ತು ಕಮರಿಪೇಟೆ ಮೂಲದವರಿದ್ದಾರೆ. ಸೊ ಇವರೆಲ್ಲ ಸುಮಾರು 20ರಿಂದ 30 ವರ್ಷ ವಯಸ್ಸಿನ ನಡುವೆ ಇದ್ದು ಇವ್ರುಗಳು ಡ್ರಗ್ಸು ಏನಿದೆ ಈ ಗಾಂಜಾ ಏನಿದೆ ಅದನ್ನು ತೊಗೊಂಡ್ಬಿಟ್ಟು ಅವರು ಕನ್ಸ್ಯೂಮ್ ಮಾಡುವಂಥದ್ದು ಮತ್ತು ಬೇರೆ ಸಬ್ ಪೆಡ್ಲಿಂಗ್ ಮಾಡುವಂಥದ್ದು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಒಟ್ಟು ಈ ಪ್ರಕರಣದಲ್ಲಿ 2.5 kg ಗಾಂಜಾ ಮತ್ತು ಒಂದು ಸ್ವಿಫ್ಟ್ ಡಿಸೈರ್ ಕಾರು, ಆಮೇಲೆ ಸ್ವಲ್ಪ ಕ್ಯಾಶು ಮತ್ತು ವಿಶೇಷವಾಗಿ 2 ತಲ್ವಾರ್ ಮತ್ತು 1 ಡ್ರ್ಯಾಗನ್ನು ಇವರಿಂದ ಸಿಕ್ಕಿದೆ. ಹಂಗಾಗಿ ನಾವು NDPS ಕಾಯ್ದೆ ಅಡಿಯಲ್ಲಿ ಜೊತೆಗೆ ಆರ್ಮ್ಸ್ ಆ್ಯಕ್ಟ್ ಕೇಸ್ ಕೂಡ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಟ್ಟು 2 ಆರೋಪಿಗಳು ಏನು ನಮ್ಮ ಒರಿಸ್ಸಾ ಮೂಲದವರಿದ್ದಾರೆ, ಕೇಶವ್ ಚಂದ್ರ ಮತ್ತು ನೀಲಾಂಬರ್ ರಾವುತ್ ಅಂತ, ಇವರಿಬ್ಬರು ಒರಿಸ್ಸಾ ಮೂಲದವರಿದ್ದಾರೆ. ಇವರು ಇತರೆ ಆರೋಪಿಗಳ ಬಗ್ಗೆ ಮತ್ತು ಇತರೆ ಆರೋಪಿಗಳ ಚಟುವಟಿಕೆ ಇರುವಂಥ ಏರಿಯಾಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಇವತ್ತು ಬೆಳಗ್ಗೆ ಪಂಚನಾಮಕ್ಕೆ ಮತ್ತು ಇತರೆ ಆರೋಪಿಗಳ ಅರೆಸ್ಟ್ಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ 2 ಸಿಬ್ಬಂದಿಗಳಾದ ಉಮೇಶ್ ಮತ್ತು ನಿಂಗನಗೌಡ ಅನ್ನೋರ ಮೇಲೆ ಸ್ವಲ್ಪ ಹಲ್ಲೆ ಮಾಡಿದ ರೀತಿಯಲ್ಲಿ ಮಾಡಿ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಸ್ಥಳದಲ್ಲಿ ಅಧಿಕಾರಿ ಸಿಬ್ಬಂದಿಗಳಿದ್ದಂಥವ್ರು ಅವ್ರನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಮತ್ತು ಮುಂದುವರೆದು ಒಟ್ಟು 12 ಜನ ಈ ಪ್ರಕರಣದಲ್ಲಿ ಗಾಂಜಾ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಏನು ಹಲ್ಲೆ ಮಾಡಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲೂ ಕೂಡ ನಾವೊಂದು ಪ್ರಕರಣವನ್ನು ಕರ್ತವ್ಯದಲ್ಲಿರೋ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದೀವಿ.